ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ಫಾಲ್ಸ್ ಬೈ ಮೋರ್ ದೆನ್ 2% ಟುಡೇ. ಇವತ್ತೊಂದು ದೊಡ್ಡ ಫಾಲು ನಿಫ್ಟಿಗೆ, ಹಾಗೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು 2.5% ಡೌನ್ ಇತ್ತು. ಮೆಜಾರಿಟಿ ಆಫ್ ದ ನಿಫ್ಟಿ 50 ಸ್ಟಾಕ್ಸು ಇವತ್ತು ಡೌನ್ ಇತ್ತು. ಬರೀ 2 ಸ್ಟಾಕ್ಸ್ ಮಾತ್ರ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಇಂಡಿವಿಜುವಲ್ ಸ್ಟಾಕ್ಸ್ ಎಲ್ಲ 2 to 3 to 4%ವರೆಗೂ ಡೌನ್ ಇತ್ತು ಇವತ್ತು. ಒಳ್ಳೆ ಕರೆಕ್ಷನ್ ಮಾರ್ಕೆಟ್ಸಿಗೆ, ಹಾಗೂ ಮಂಡೇನೂ ಇದೇ ಥರ ಕರೆಕ್ಷನ್ ಆಗಿತ್ತು, 1.4% ಡೌನು. ಸೊ ಆಲ್ಮೋಸ್ಟ್ 2 ಟ್ರೇಡಿಂಗ್ ಡೇಸಲ್ಲಿ ಟೋಟಲು 4% ಡೌನು. ನ್ಯೂಸ್ ನಂಬರ್ 2, ಟೂ ವೀಲರ್ ಸೇಲ್ಸ್ ರೈಸ್ ವೆಲ್. ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ಸು ಆಲ್ಮೋಸ್ಟ್ ಡಬಲ್ ಡಿಜಿಟ್ ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಸೇಲ್ಸ್ ರಿಪೋರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳಿಗೆ, ಹಾಗೂ ಫೆಸ್ಟಿವಲ್ ಸೀಸನಲ್ಲಿ ಇನ್ನೂ ಚೆನ್ನಾಗಿ ಸೇಲ್ಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಜಾಜ್ ಆಟೋ, ಹೀರೋ ಮೋಟೋಕಾರ್ಪ್, ಹಾಂಡಾ ಮೋಟರ್ ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಹಾಗೂ TVS ಮೋಟರ್ಸ್ ಎಲ್ಲ 9 to 28%ವರೆಗೂ ಗ್ರೋತ್ ರಿಪೋರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಸೇಲ್ಸಲ್ಲಿ ಕಂಪೇರ್ ಟು ಸೆಪ್ಟೆಂಬರ್ 2023. ಹಾಗೂ ಫಸ್ಟ್ ಹಾಫ್ ಆಫ್ ಫೈನಾನ್ಷಿಯಲ್ ಇಯರ್ 2024-25 ಡೊಮೆಸ್ಟಿಕ್ ಸೇಲ್ಸು ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. 16% ರೈಸ್ ಆಗಿದೆ ಕಂಪೇರ್ ಟು ಸೇಮ್ ಪೀರಿಯಡ್ ಇನ್ 2023. ಬಜಾಜ್ ಆಟೋ ಅವ್ರದ್ದು 28% ಜಂಪ್ ಆಗಿದೆ. ಟೋಟಲ್ ಸೇಲ್ಸು 2,59,333 ಯೂನಿಟ್ ಸೇಲ್ ಆಗಿದೆ ಸೆಪ್ಟೆಂಬರಲ್ಲಿ ಕಂಪೇರ್ ಟು 2,02,510 ಯೂನಿಟ್ಸ್ ಇನ್ ಸೆಪ್ಟೆಂಬರ್ 2023. ಅದೇ ಥರ ಹೀರೋ ಮೋಟೋಕಾರ್ಪು ಅವರ ಸೇಲ್ಸ್ 18% ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೆಪ್ಟೆಂಬರಲ್ಲಿ. 6,16,706 ಯೂನಿಟ್ ಸೇಲ್ ಆಗಿದೆ. ನ್ಯೂಸ್ ನಂಬರ್ 3, HDFC ಸೆಕ್ಯೂರಿಟೀಸ್ ಟೆಕ್ನಿಕಲ್ ಗ್ಲಿಚ್ ಟುಡೇ. HDFC ಸೆಕ್ಯೂರಿಟೀಸ್ ಇದು ಟೆಕ್ನಿಕಲ್ ಗ್ಲಿಚ್ ಆಗಿದೆ ಇವತ್ತು, ಹಾಗೂ NSE ಡೆರಿವೇಟಿವ್ ಸೆಗ್ಮೆಂಟ್ ಅಂದರೆ ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ. ಅವರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದರು TCS ಜೊತೆಗೆ, ಅವ್ರ ಟೆಕ್ನಾಲಜಿ ಪಾರ್ಟ್ನರ್ ಜೊತೆಗೆ ಅವರು ಕೊಲಾಬ್ರೇಟ್ ಮಾಡಿ ಆದಷ್ಟು ಆ ಪ್ರಾಬ್ಲಮನ್ನು ಬೇಗ ಸಾಲ್ವ್ ಮಾಡ್ತೀವಿ ಅಂತ. ಆದರೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ರು ಟ್ರೇಡರ್ಸು, ಇದರಿಂದ ನಮಗೆ ತುಂಬ ಲಾಸ್ ಆಗಿದೆ, ಈ ಲಾಸನ್ನು ರಿಕವರಿ ಹೆಂಗೆ ಮಾಡೋದು ಅಂತ ತುಂಬ ಕಂಪ್ಲೇಂಟ್ ಮಾಡ್ತಿದ್ರು. ನ್ಯೂಸ್ ನಂಬರ್ 4, ಮಹೀಂದ್ರ ಥಾರ್ ರಾಕ್ಸ್ ಗೆಟ್ಸ್ 1.76 lakh ಬುಕಿಂಗ್ಸ್ ಇನ್ 60 minutes. ಮಹೀಂದ್ರದು ಹೊಸ ಒಂದು SUV ಥಾರ್ ರಾಕ್ಸ್ ಅಂತ 60 minutesಲ್ಲೇ 1.76 lakh ಆನ್ಲೈನ್ ಬುಕಿಂಗ್ಸ್ ಆಗಿದೆ, ಹಾಗೂ ಡೆಲಿವರೀಸು ಅಕ್ಟೋಬರ್ 12 ಸ್ಟಾರ್ಟ್ ಆಗುತ್ತೆ. ಇದು ಒನ್ ಆಫ್ ದ ಹೈಯೆಸ್ಟ್ ಫಸ್ಟ್ ಡೇ ಬುಕಿಂಗ್ಸ್ ಫಾರ್ ಎನಿ ಮಹೀಂದ್ರ ಗ್ರೂಪ್ದು ಕಾರ್ ಮಾಡಲು. 5 ಡೋರದು ವರ್ಷನ್ ಇದು ಥಾರ್ SUV ರಾಕ್ಸು. ಸ್ಟಾರ್ಟಿಂಗ್ ಪ್ರೈಸು 12.99 lakhs ಇದೆ, ಹಾಗೂ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವರ್ಷನ್ 2 ಸಿಗ್ತಾ ಇದೆ. ನ್ಯೂಸ್ ನಂಬರ್ 5, ಡಾಬರ್ ಶೇರ್ಸ್ ಇವತ್ತು 6% ಜಾಸ್ತಿ ಬಿತ್ತು, ಹಾಗೂ 3 month ಲೋಯಿಗೆ ಬಂದಿದೆ ಈಗ. ಯಾಕಂದರೆ ಡಾಬರ್ ಅವರು ಸೆಪ್ಟೆಂಬರಲ್ಲಿ ಕಮ್ಮಿ ಸೇಲ್ಸ್ ಆಗ್ಬೋದು, ಡಿಕ್ಲೈನ್ ಇನ್ ಸೇಲ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಅವರ ಬಿಸ್ನೆಸ್ ಅಪ್ಡೇಟಲ್ಲಿ ಹೇಳಿದ್ದಾರೆ ಸಿಂಗಲ್ ಡಿಜಿಟ್ ಪರ್ಸೆಂಟೇಜಲ್ಲಿ ಸೇಲ್ಸು ಕಮ್ಮಿ ಆಗುತ್ತೆ ಅಂತ. ಯಾಕಂದರೆ ಹೆವಿ ರೇನ್ಸ್ ಬಂತು, ಹಾಗೂ ಫ್ಲಡ್ಸ್ ಇರೋ ಕಾರಣ ಸುಮಾರು ಜಾಗದಲ್ಲಿ ಅವರ ಸೇಲ್ಸು ಚೆನ್ನಾಗಿ ಆಗಿಲ್ಲ. ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ ಸಿಟಿ ಅವರು ಟಾರ್ಗೆಟ್ ಪ್ರೈಸನ್ನು ಕಮ್ಮಿ ಮಾಡಿದ್ದಾರೆ. ಡಾಬರ್ ಶೇರ್ಸು 570 ಟಾರ್ಗೆಟ್ ಪ್ರೈಸ್ ಅಂತ ಹೇಳಿದ್ದಾರೆ, ಹಾಗೂ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದೇ ಥರ ಮಕ್ವಾರಿ ಬ್ರೋಕರೇಜ್ ಕಂಪ್ನಿ ಪ್ರೈಸ್ ಟಾರ್ಗೆಟು 560 ಕೊಟ್ಟಿದ್ದಾರೆ, ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇವತ್ತು ಕ್ಲೋಸಿಂಗ್ ಪ್ರೈಸು 581. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 547 ಪಾಯಿಂಟ್ ಡೌನು, 25,250 ಕ್ಲೋಸ್ ಆಯಿತು, 2.11% ಡೌನು. ಸೆನ್ಸೆಕ್ಸು 1,769 ಪಾಯಿಂಟ್ಸ್ ಡೌನು, 82,497 ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಇವತ್ತಿನ ಲೋಯೆಸ್ಟ್ ಪಾಯಿಂಟ್ 25,230, ಅದರ ಹತ್ರನೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಎರಡೇ. JSW ಸ್ಟೀಲ್ 1.15% ಅಪ್ಪು, ONGC 0.03% ಅಪ್ಪು. ಟಾಪ್ ಲೂಸರ್ಸು BPCL 5.27% ಡೌನು, ಶ್ರೀರಾಮ್ ಫೈನಾನ್ಸ್ 4.51% ಡೌನು, L&T 4.27% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 1.52% ಅಪ್ಪು, ಟೊರೆಂಟ್ ಫಾರ್ಮಾ 0.66% ಅಪ್ಪು, ಗೇಲ್ 0.23% ಅಪ್ಪು. ಟಾಪ್ ಲೂಸರ್ಸು ಡಾಬರ್ 6.27% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 5.37% ಡೌನು, DLF 5.35% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 495 ಸ್ಟಾಕ್ಸು ಕಮ್ಮಿ ಆಗಿದ್ದು 2022, ಸೊ 20% ಅಪ್ಪು, 80% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,579 crores ನೆಟ್ ಸೇಲ್ಸು ಮೊನ್ನೆ.
domestic institutional investors 4,610 crores net purchases. Point number 6, today's gold and silver price. Gold price 7,756 per gram, silver 90 per gram. Point number 7, today's rupee value. ಒಂದು US dollar 83.97 rupees, ಒಂದು euro 92.69 rupees. Point number 8, stocks near 52-week high. Britannia 52-week high 6,470, closing 6,331. BSE 4,235, 52-week high, closing 3,954. Marico 720, 52-week high, closing 699. Point number 9, stocks near 52-week low. NDTV 52-week low 180, closing price 181. RBL Bank 198, 52-week low, closing price 199. Point number 10, global cues today. Hong Kong markets 1.49% down, Japan 1.93% up, Germany 0.68% down, France 0.86% down, UK 0.24% ಪಾಸಿಟಿವ್ ಹಾಗೂ US ನಿನ್ನೆ 0.08% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.